ಏನು ಹಾಗೆ ನೋಡ್ತಾ ಇದೀಯಾ? ದಾಹವಾಗಿದೆ, ನೀರು ಕೊಡು. ಏನು ಹಾಗೆ ನೋಡ್ತಾ ಇದೀಯಾ? ನೀರು ಕೊಡು. ನಿಜ ಲಿಂಗಮ್ಮ, ನೀನು ನೋಡಿದ್ದು ಅಕ್ಷರಶಃ ಸತ್ಯ. 64 ವಿದ್ಯೆಗಳಲ್ಲಿ ಈ ವಾಮಾಚಾರ ವಿದ್ಯೆಯೂ ಒಂದು. ಈ ವಾಮಾಚಾರಿಗಳು ಕಠಿಣ ತಪಸ್ಸು ಮಾಡುವುದರಲ್ಲಿ ದೈತ್ಯರು, ಪ್ರಚಂಡರು. ದುರಾದೃಷ್ಟ ಎಂದರೆ ಇಂಥವರು ತಪಸ್ಸಿದ್ಧಿ ಪಡೆದ ಮೇಲೆ ಸ್ವಾರ್ಥಿಗಳಾಗುವವರೇ ಹೆಚ್ಚು. ತಾವು ಪಡೆದ ಸಿದ್ಧಿ ತಮ್ಮ ಸುಖಕ್ಕಾಗಿ, ತಮಗಾಗಿ ಎಂದು ಭಾವಿಸಿ ಲೋಕಾನು ಹಾಳು ಮಾಡ್ತಾರೆ, ತಾವೂ ಹಾಳಾಗ್ತಾರೆ. ಹಾ, ನೀನು ನೋಡಿದ ಕಾಪಾಲಿಕ ಬಹುಶಃ ದೃಷ್ಟಿಯೋಗ ಸಿದ್ಧಿ ಪಡೆದವನಾಗಿರ್ಬೇಕು. ಇನ್ನೊಬ್ಬರನ್ನು ಹಿಂಸಿಸುವ ಈ ದೃಷ್ಟಿಯೋಗ ಸಾಮಾನ್ಯ ಜೀವಿಗಳಿಗೆ ಕೇಳಲ್ಲವೇ ಗುರುಗಳೇ? ಲಿಂಗಮ್ಮ, ಇದರಲ್ಲಿ 2 ರೀತಿ ಇದೆ. ವಾಮಾಚಾರಿಗಳು ಪಡೆದ ಸಿದ್ಧಿ ಅಲ್ಪಾಯುಷ್ಯದ್ದು. ಸತ್ಪುರುಷರು ಪಡೆದಿರುವಂತಹ ಶಿವಸಾಕ್ಷಾತ್ಕಾರದ ದೃಷ್ಟಿಯೋಗ ನಿರಂತರವಾದದ್ದು, ಜಗತ್ ಕಲ್ಯಾಣಕ್ಕೆ ಮೀಸಲಾದದ್ದು. ನಮ್ಮ ಶರಣರಲ್ಲಿ ಈ ದೃಷ್ಟಿಯೋಗ ಪಡೆದವರು ಯಾರು ಗುರುಗಳೇ? ಈ ಮಣ್ಣಿನಲ್ಲಿ ಎಷ್ಟು ಜನರಿದ್ದಾರೆ ಎಂದು ನಾನು ಹೇಗೆ ಹೇಳಲಿ ಲಿಂಗಮ್ಮ? ನಾನು ಅಲ್ಪ. ಇತಿಹಾಸದಲ್ಲಿ ಬಾಹುಬಲಿಯು ತನ್ನ ಅಣ್ಣನೊಂದಿಗೆ ಯುದ್ಧ ಮಾಡುವಾಗ ಎಲ್ಲಾ ಯುದ್ಧದಲ್ಲಿಯೂ ಅಣ್ಣನನ್ನು ಜಯಿಸಿ, ಕೊನೆಗೆ ದೃಷ್ಟಿಯೋಗದಲ್ಲಿಯೂ ಅಣ್ಣನನ್ನು ಸೋಲಿಸಿ ಸಾಮ್ರಾಜ್ಯವನ್ನೇ ಗೆದ್ದರು. ನಶ್ವರವಾದ ಈ ರಾಜ್ಯ ಬೇಡವೆಂದು ತನ್ನ ಅಣ್ಣನಿಗೆ ಧಾರೆ ಎರೆದಿದ್ದು ನಿತ್ಯ ಸತ್ಯ. ದಾನ ಮಾಡಿದ ಬಾಹುಬಲಿ ಸಾವಿರ ವರ್ಷಗಳಿಂದ ಉಳಿದಿದ್ದಾನೆ. ದಾನ ಪಡೆದವರು ಮನುಷ್ಯನ ಮನಸ್ಸಿನಿಂದಲೇ ದೂರಾಗಿದ್ದಾರೆ. ಅಂಥ ಸಿದ್ಧಿ ಪಡೆದವರು ಕಲ್ಯಾಣದಲ್ಲಿಯೂ ಇದ್ದರು. ಅಂಥವರಲ್ಲಿ ಒಬ್ಬರು ನಮ್ಮ ಮಹಾಯೋಗಿ ಸಿದ್ಧರಾಮರು. ಎಲ್ಲಿದ್ದೀಯ ಲಿಂಗಮ್ಮ? ಲಿಂಗಮ್ಮ, ಗುರುಗಳೇ, ನಾನು ಸಿದ್ಧರಾಮರನ್ನು ನೋಡುವವರೆಗೂ ಒಂದು ಹನಿ ನೀರನ್ನು ಮುಟ್ಟುವುದಿಲ್ಲ. ಇದು ನನ್ನ ಜೀವಿತ ಕಾಲದ ಮೊದಲನೇ ಸಂಕಲ್ಪ. ಈ ವಿಷಯ ನನ್ನ ತಂದೆ ತಾಯಿಗಳಿಗೆ ತಿಳಿಸಿ. ಸಿದ್ಧರಾಮ ಪ್ರಭುವೆ, ಧನ್ಯಳಾದೆ. ನಿಮ್ಮ ದರ್ಶನದಿಂದ ಪಾವನಳಾದೆ. ಅರ್ಪಣ ಮನೋಭಾವದ ನಿನ್ನ ನಡೆನುಡಿ, ದೃಢ ನಿರ್ಧಾರ, ನಿನ್ನ ಉನ್ನತಿಗೆ ನಿನಗೇ ಊರುಗೋಲು ಲಿಂಗಮ್ಮ. ವೀರಯ್ಯನವರೇ, ಒಳ್ಳೆಯ ಶಿಷ್ಯನ್ನೇ ಪಡೆದಿದ್ದೀರಿ. ಬಸವನೆಂಬ ಬಳ್ಳಿಯಲ್ಲಿ ನಿತ್ಯ ಬಾಡದ ಮತ್ತೊಂದು ಹೂ ಅರಳಿದೆ. ಈ ಎಳೆ ಮನಸ್ಸಿನಲ್ಲಿ ಬಹಳ ದೊಡ್ಡ ಆಸೆ ಇದೆ ಗುರುಗಳೇ. ಏನು ಮಗು ನಿನ್ನ ಆಸೆ? ಹಾ, ಕೇಳವ್ವ. ನನಗೆ ದೃಷ್ಟಿಯೋಗ ಕರುಣಿಸಿ ಗುರುವೆ. ದೃಷ್ಟಿಯೋಗ ನಿನಗೆ? ಯಾಕೆ ಗುರುವೆ? ನಾನು ಚಿಕ್ಕವಳೆಂದೇ? ಈ ದೃಷ್ಟಿಯೋಗದ ಆಸೆ ನಿನ್ನ ಆತ್ಮೋನ್ನತೆಗೋ ಅಥವಾ ದೀನದಲಿತರ ಸೇವೆಗೆ ಗುರುವೆ. ಮಾಡಿದೆ ನೀಡಿದೆನೆಂಬ ಅಹಂಕಾರವಿಲ್ಲದ ನಿನ್ನಿಚ್ಛೆ ಈಡೇರಲಿ ಮಗು. ಬನ್ನಿ. ಶರಣು. ಶರಣು. ಲಿಂಗಮ್ಮ, ಮಹಾಶರಣ ಹಾವಿನಾಳ ಕಲ್ಲಯ್ಯನವರು. ಓ, ನಾಯಿ ಬಾಯಿಂದ ವೇದವನ್ನು ನುಡಿಸಿದ ಮಹಾಶರಣರು. ಶರಣು. ಶರಣು ತಾಯಿ, ಶರಣು. ಕಲ್ಲಯ್ಯನವರೇ, ಪೂಜೆಗೆ ಸಿದ್ಧತೆಯಾಗಲಿ. ಆಗಬಹುದು.
ಲಿಂಗಮ್ಮ, ಸಿದ್ಧಿ ಪ್ರಾಪ್ತಿ ಆಯಿತೆಂದು ಹೆಮ್ಮೆ ಪಡಬೇಡ. ಒಂದು ಎಚ್ಚರಿಕೆಯ ಮಾತು, ಈ ಮಹಾಸಿದ್ಧಿ ಶಕ್ತಿಯನ್ನು ಅಲ್ಪರ ಮಾತಿಗೆ ಮನನೊಂದು ಅವರ ತೃಪ್ತಿಗೆ ಉಪಯೋಗಿಸಬೇಡ. ನಿನ್ನನ್ನು ನೀನು ಅರಿತುಕೊಳ್ಳಲೂ ಉಪಯೋಗಿಸಬೇಡ. ಧರ್ಮಕ್ಕೆ ಚ್ಯುತಿ ಬಂದಾಗ, ಪುಣ್ಯ ತೀರದ ಜೀವಿಗಳಿಗೆ ಕಷ್ಟ ಬಂದಾಗ, ಸಮಾಜಕ್ಕೆ ಸಮೂಹಕ್ಕೆ ಗಂಡಾಂತರ ಬಂದಾಗ ಮಾತ್ರ ಈ ಯೋಗ ಸಿದ್ಧಿಯನ್ನು ದಾನ ಮಾಡು. ನಿನಗೆ ಮಂಗಳವಾಗಲಿ. ಈ ಹುಡುಗಿ ಮದುವೆಗೆ ಮುಂಚೆ ಋತುಮತಿಯಾಗಿದ್ದಾಳೆ. ಅದು ಅಮಂಗಳ. ಅದಕ್ಕೆ ಅವಳು ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಿದ್ದು. ಋತುಚಕ್ರದಲ್ಲಿ ವ್ಯತ್ಯಾಸವಾಗಿ ಈ ಮಗು ಬೇಗ ಋತುಮತಿಯಾಗಿದ್ದು ಇವಳ ತಪ್ಪೆ. ಹೆಣ್ಣು ಜಗನ್ಮಾತೆ ಎಂದು ಕೈ ಮುಗಿಯೋ ನೀವು ಈ ಕಂದಮ್ಮನ್ನ ಕರುಣೆ ಇಲ್ಲದೆ ನಡುರಾತ್ರಿ ಕಾಡಿಗೆ ಬಿಡ್ತೀರಲ್ಲ. ನೀವೆಂಥ ಕಟುಕರು! ನಿಮ್ಮ ಸಮಾಜ ಎಂಥ ಕಟುಕ ಸಮಾಜ! ನಾವು ನಂಬಿದ ನಂಬಿಕೆ ಸಂಪ್ರದಾಯಗಳಿಗೆ ನಿನ್ನ ಉಪದೇಶ ಬೇಕಿಲ್ಲ. ನೀನು ಈ ಹುಡುಗಿಯನ್ನು ಕರೆದುಕೊಂಡು ಬಂದದ್ದೇ ಮಹಾಪರಾಧ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ? ಈ ಮಗು ಒಮ್ಮೆ ಈಕೆಯನ್ನು ಕಾಡಿಗೆ ಬಿಟ್ಟಾಯ್ತು, ಮತ್ತೆ ಮರಳಿ ಊರಿಗೆ ಸೇರಿಸುವ ಮಾತೇ ಇಲ್ಲ. ಹಾಗಾದ್ರೆ ನಿಮಗೆ ಈ ಮಗು ಬೇಡ. ನಿಮಗೆ ಬೇಡದೇ ಇರೋ ಈ ಮಗು ನನ್ನ ತಂಗಿಯಾಗಿ ನನ್ನಲ್ಲೇ ಇರ್ಲಿ. ನೀವು ಹೋಗಿ ನಿಮ್ಮ ಕ್ರೂರ ಸಮಾಜದ ಪಾದಕ್ಕೆ ಹಣೆ ಹಚ್ಚಿ ಜಪ ಮಾಡಿ. ಊರಿಗೂ ನಿಮಗೂ ಬೇಡದೇ ಇರೋ ಈ ಮಗು ಎಲ್ಲಿದ್ದರೆ ನಿಮಗೇನು? ಈ ಮಗು ನನ್ನದು, ನನ್ನಲ್ಲೇ ಇರಲಿ. ಏಯ್ ನೀನಾ? ಏನೋ ಮಾರಯ್ಯ, ನೀನ್ ಬುಸ್ಗುಟ್ಟ ಶಬ್ದ ಹಾವು ಬುಸ್ಗುಟ್ಟಂಗಾತಲ್ಲ. ನಾನೆಲ್ಲ ಹಾವೇ ಬಂತು ಅಂತ ಹೆದರ್ಬಿಟ್ಟಿದ್ದೆ. ಹಾವು ಬರೋದೇನೋ ಬಂದೈತಿ, ಆದ್ರ ಇದು ಕಚ್ಚು ಹಾವಲ್ಲ, ಗಾಳಿ ಹಾವು. ಅಂದ್ರೆ ನಿನ್ ಮಾತು? ಗಾಬರಿ ಆಗ್ಬೇಡ. ಹಾವು ಅಂದ್ರ ಇಷ್ಟೂದ್ದ ದೊಡ್ಡ ಹಾವಲ್ಲ, ವಯಸ್ಸಿನ ಆಸೆ ಹೊತ್ತ ಆಕಾರ ಇಲ್ಲದ ಸಣ್ಣ ಗಾಳಿ ಹಾವು, ಪ್ರೇಮವಾಯು. ಹೌದು, ನೀ ಯಾಕೆ ಈ ಕಡೆ ಬಂದಿ? ಆದ ಮುಗ್ಗೆ ಗಮ್ ಗಮ್ ಅಂತೇಳಿ ಹೂವಿನ ವಾಸನೆ ಬಂತ. ಯಾವ್ದೋ ದೇವಕನ್ನಿಕೆಯರು ಬಂದಿರ್ಬೇಕು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಬಿಸ್ಲಾಗ್ ಬೆವ್ತು ನನ್ನ ಮೈಯ ನನಗ ಬಸ್ನ ಬರಕತೈತಿ, ನೀನು ಘಮ್ ಘಮ ಅಂತ ಬಂತ. ನೀ ಅದಿಯಲ್ಲ ಕುಡ್ಡ, ದಿನಕ್ 4 ಸತಿ ನನ್ ಸುತ್ತನ ಸುತ್ತತಿಯಲ್ಲ. ಯಾಕಂದ ಅದ ಅದು ಹೇಳೋ ಮಾತಲ್ಲ, ಅದು ಒಳಗೊಳಗ ತಿಳ್ಕೋಬೇಕು ಗಿರಿಜಾಂಬೆ. ಅಲ್ಲಲ್ಲ, ಭಾರಿ ಮರ್ಯಾದೆ ಕೊಡಕತಿಯಲ್ಲ. ಯಾಕಂದ್ರ ಇಲ್ಲಿಗೆ ಬಂದ್ ಹೋಗೋ ಶರಣರೆಲ್ಲ ಕಣ್ಣಪ್ಪ ನಿನ್ನ ಅನುಭವ ದೊಡ್ದು, ಆ ಅನುಭವದ ಗಂಟು ಬಿಚ್ಚಿ 4 ತತ್ವಪದ ಹಾಡು ಅಂತ ಬೆನ್ನಿಗೆ ಬೀಳ್ತಾರ. ಆದ್ರ ನಾವು ಇಲ್ಲಿಗೆ ಬಂದು ಎಷ್ಟು ದಿವಸ ಆದ್ವು, ನೀ ಒಮ್ಮೆರೆ ಹತ್ರ ಬಂದ್ ಒಂದ್ಸಲ ಗಂಟು ಬಿಚ್ಚು ಅಂದಿಲ್ಲಲ್ಲ, ಯಾಕ? ಬೆಳಗ್ನಿಂದ ಸಂಜೆವರೆಗೂ ದುಡ್ದು ರಾತ್ರಿ ನೆಲ ಸಿಕ್ಕ್ರ ಸಾಕು ಅಂತೈತಿ ಈ ಜೀವ. ಅದ್ರಾಗ ಬಂದು ನಿನ್ ಗಂಟು ಬಿಚ್ಚು ಅಂತ ಎಲ್ ಕೇಳೋ ಮಾರಾಯ? ದನ ಜೀವಕ್ಕ ಆಸರೆ ಬೇಕಾಕೈತಿ. ಬಿಚ್ಚಂದ್ಯಾನ ಗಂಟ್ನ? ಏನ್ ಮಾಡಕತ್ತಿ ನೀನು? ಇಲ್ಲಿ ಬ್ಯಾಡ, ಗುಡಿಯಾಕಂತ ಬೇಕಾದಷ್ಟು ಗಂಟು ಬಿಚ್ಕೊಂಡ್ ಹಾಡ್. ಒಳ್ಳೆ ಮಂಗ್ಯನ್ ಸವಾಸತ್ ನಂಗ. ಮನುಷ್ಯನ ಮನಸ್ಸು ಒಮ್ಮೆ ಮಂಗ್ಯ ಆಕೇತಿ. ಮನುಷ್ಯನ ಮನಸ್ಸು ಮಂಗ್ಯನ